ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಇವತ್ತು ನಮಗೆ ತುಂಬ ಬೇಕಾದವ್ರ ಮನೆಗೆ ಹೋಗಿದ್ವಿ ನಾವು. ಆ್ಯಂಡ್ ಅವ್ರಿಗೂ ರಜೆ ಇತ್ತು ಆ್ಯಂಡ್ ನಾನು ಮನೇಲಿ ಖಾಲಿ ಇದ್ದೆ ಅಂತ ಹೋಗಿದ್ವಿ. ಸಖತ್ತಾಗಿ ಊಟನೇ ರೆಡಿ ಮಾಡಿದ್ರು. ಪಾಯಸ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಇನ್ನಿತರ ಎಕ್ಸೆಟ್ರಾ ಸಿಕ್ಕಾಪಟ್ಟೆ ಅಡುಗೆನೇ ಮಾಡಿಬಿಟ್ಟಿದ್ರು. ನಾವು ಹೋಗಿದ್ದಕ್ಕೆ ಊಟ ಮಾಡ್ಕೊತಾನೆ ಅವರು ವೆಡ್ಡಿಂಗ್ ವೀಡಿಯೋನ ಪ್ಲೇ ಮಾಡಿದರು, ನೋಡ್ತಾ ಇದ್ವಿ. ನಮ್ಮೂರು ಜನದ ಎಲ್ಲ ಹೇಳತ್ತಿದ್ವಿ, ಅವರು ಇವರು ಅಂತ ನೋಡ್ತಾನೆ ಊಟ ಮಾಡ್ಕೊಂಡ್ವಿ. ಊಟ ಆದ ನಂತರ ಮತ್ತೆ ಅವರು ನಮ್ಗೆ ಸ್ವೀಟು ಅದು ಇದು ತಂದು ಕೊಟ್ಟರು. ಯಾಕಂದ್ರೆ ನಮ್ಗೆ ಊಟನೇ ಭಾಳ ವಜ್ಜೆ ಆಗಿಬಿಟ್ಟಿತ್ತು, ಹಾಗಾಗಿ ನಮಗೆ ಯಾವ ಸ್ವೀಟನ್ನು ಬ್ಯಾಡ್ ಆಗಿತ್ತು. ಇದಾದ ನಂತರ ಮನೆಗೆ ಹೋಗೋಷ್ಟರಲ್ಲಿ ಮತ್ತೆ ಟಿನ್ನು ತಂದು ಕೊಟ್ಟರು. ಸೊ ನಮ್ಗೆ ಅವರು ತುಂಬ ಕೇರ್ ಮಾಡೋ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಈ ಮಗು ಜೊತೆನೇ ನಾವು ತುಂಬ ಟೈಮ್ ಪಾಸ್ ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಕಡೆ ಮಗುನೇ ಬರ್ತಿರಲಿಲ್ಲ. ಹೋಗ್ತಾನೆ ನಮ್ಮ ಕಡೆ ಮಗು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೋಗೋಷ್ಟರಲ್ಲಿ ನಮ್ಮನ್ನು ಬಿಟ್ಟೇ ಹೋಗ್ತಿರ್ಲಿಲ್ಲ. ಅಷ್ಟೊಂದು ತುಂಬ ಹಚ್ಕೊಂಡಂಗೆ ಆಯಿತು. ನನಗಂತೂ ಆ ಮಗು ಅಂದ್ರೆ ಭಾಳ ಇಷ್ಟ ಆಗೋಯ್ತು. ಸೊ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಆಡ್ತಾಯಿತ್ತು. ಸೊ ಹಾಗಾಗಿ ಆ ಮಗು ಜೊತೆನೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು. ಇಲ್ಲಿ ಬೆಂಗಳೂರು ಸೈಡೆಲ್ಲ ಯಾರಾದರೂ ಗೆಸ್ಟ್ ಹೋದರೆ ಅವ್ರಿಗೆ ತುಂಬ ಕೇರ್ ಮಾಡಿ ಆ್ಯಂಡ್ ಅವ್ರ ಕಡೆಯಿಂದ ಏನು ಉಡುಗೊರೆ ಆಗುತ್ತೋ ಅದನ್ನು ಕೊಡ್ತಾರೆ. ಸೊ ನಮ್ಮ ಕಡೆನೂ ಹಾಗೆ ಕೊಡ್ತಾರೆ, ಹಳ್ಳಿ ಕಡೆನೂ ಕೂಡ. ಇವರು ತುಂಬ ಅಂದರೆ ತುಂಬ ಹಚ್ಕೊಂಡಿದ್ರು, ಹಾಗಾಗಿ ನನಗೂ ತುಂಬ ಇಷ್ಟ ಆಗೋಯಿತು. ಈ ಥರ ಬೆಂಗಳೂರು ಸೈಡ್ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡ್ತಾರೆ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಮಗು ಜೊತೆ ಮತ್ತೆ ಆಡಕತ್ತೀನಿ ನೋಡ್ರಿ. ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ನಾವು ಬೆಳಗ್ಗೆನೂ ಹೋಗಿದ್ವಿ, ಒಂದು 1 ಗಂಟೆಯಿಂದ ಹಿಂಗೆ ಹೋಗಿದ್ವಿ. ಆ ಮಗು ಜೊತೆನೂ ಕುಂತ್ಕೊಂಡು ಎಷ್ಟೋ ತನಕ ಆಟ ಆಡಿದ್ವಿ. ಕೊನೆಗೆ ಆ ಮಗುನೇ ಬರ್ತಾಯಿಲ್ಲ ಅವ್ರ ಕಡೆ. ಅವರೂ ಬೇಕು ನಾವು ಬೇಕು ಅನ್ನೋ ರೀತಿ ಆಡ್ತಾಯಿತ್ತು. ಸೊ ನಿಜಕ್ಕೂ ನನಗಂತೂ ಆ ಮಗು ಬಿಟ್ಟು ಬರೋಕ್ಕೆ ಮನಸ್ಸೇ ಬರಲಿಲ್ಲ. ಕರ್ಕೊಂಡು ಹೋಗಿಬಿಡೋಣಪ್ಪ ಮನೆಗೆ ಅಂತ ಅನ್ನಿಸ್ಬಿಡ್ತಿತ್ತು. ಸೊ ಅಷ್ಟೊಂದು ತುಂಬ ಚೆನ್ನಾಗಿ ಹಚ್ಕೊಂಡಿತ್ತು. ಅವ್ರ ಪಪ್ಪನೂ ಬೇಕು ನಾವು ಬೇಕು ಅನ್ನತ್ತಿತ್ತು. ನಮ್ಗೆ ಅವ್ರಿಗೆ ಭಾಳ ದೂರ ಆಗ್ತಿತ್ತು, 1.5 ತಾಸು ಜರ್ನಿನೇ ಆಗ್ತಿತ್ತು. ಹಾಗಾಗಿ ಅವ್ರಿಗೆ ಬಾಯ್ ಹೇಳಬೇಕಾಯ್ತು. ಬಾಯ್ ಹೇಳಿ ನೆಕ್ಸ್ಟ್ ಇಲ್ಲೇ ಬರುವಾಗ KR-ಪುರಂ ಹತ್ರ ನಮ್ಮ ಕಡೆ ಈ ಥರ ಸಿಕ್ಕಾಪಟ್ಟೆ ತರಕಾರಿ ಮಾರ ಹತ್ತಿದ್ರು. ಆ್ಯಂಡ್ ಫ್ರೂಟ್ಸ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಇನ್ನಿತರ ಎಕ್ಸೆಟ್ರಾ ಮಾರ ಹತ್ತಿದ್ರು. ಹಾಗಾಗಿ ಮನೇಲಿ ತರಕಾರಿ ಇಲ್ಲದ ಕಾರಣ ನಾವು ಗಾಡಿ ಸ್ಟಾಪ್ ಮಾಡಿಕೊಂಡು ಇಲ್ಲೇ ತರಕಾರಿನ ತೊಗೊಂಡು ಮನೆಗೆ ಹೋಗ್ತೀವಿ ನೋಡಿ. ಮನೆಗೆ ಬರೋಷ್ಟರಲ್ಲೇ ಆಲ್ರೆಡಿ ಟೈಮ್ 8 ಆಗೋಗ್ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಈ ಥರ ಸೇವಾ ಅಂದರೆ ಭಾಳ ಇಷ್ಟ ಆ್ಯಂಡ್ ಚಿಪ್ಸ್ ಅಂದರೆ ಭಾಳ ಇಷ್ಟ. ಮಾವಿನ ಹಣ್ಣು ಅಂತಂದ್ರೆ ಕೇಳಬೇಡ್ರಿ, ಭಾಳ ಇಷ್ಟ. ಇನ್ನು ನೀರ್ಲೆಹಣ್ಣು ಅಂದರೆ ನನಗಂದ್ರೆ ಭಾಳ ಇಷ್ಟ. ನನಗಂತೇನೋ ತೊಗೊಂಡು ಬರ್ತೀನಿ. ಆ್ಯಂಡ್ ನೆಕ್ಸ್ಟ್ ಮನೆಗೆ ಬೇಕಾಗಿರುವಂಥದ್ದು ತರಕಾರಿ ತೊಗೊಂಬಂದೆ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ, ತುಂಬ ಕಡಿಮೆ ಬೆಲೆ ಇತ್ತು ಅಂಥೇಳಿ ಅಷ್ಟೊಂದು ಕೊತ್ತಂಬರಿ ತೊಗೊಂಬಂದೆ. ಯಾಕಂದ್ರೆ ನಾನು ಅಡುಗೆ ಒಳಗೆ ಜಾಸ್ತಿ ಕೊತ್ತಂಬರಿನೇ ಯೂಸ್ ಮಾಡ್ತೀನಿ, ಹಾಗಾಗಿ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಅಂತ ತೊಗೊಂಡು ಬಂದೆ. ಆ್ಯಂಡ್ ನೆಕ್ಸ್ಟ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.